ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು 3 ಈಸಿ ಸಿಜ್ವಾನ್ ರೆಸಿಪೀಸ್ನ ಮಾಡೋದು ನೋಡೋಣ. ಮೊದಲಿಗೆ ಸಿಜ್ವಾನ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲೆಲ್ಲ ನೀವು ನೋಡಿರ್ಬೋದು ಸಿಜ್ವಾನ್ ದೋಸೆ ಅಂತ ಸಿಗುತ್ತೆ. ಅದೇ ಟೇಸ್ಟೇ ನೀವು ಮನೆಯಲ್ಲೇ ಮಾಡ್ಕೋಬೋದು. ದೋಸೆ ಹಂಚನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಂಚ್ಕಾದ್ಮೇಲೆ ನೋಡಿ ದೋಸೆ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ. ನಿಮಗೆ ದೋಸೆ ಬ್ಯಾಟರ್ ಮಾಡೋದು ಹೇಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಿಗುತ್ತೆ. ಅದನ್ನು ಓಪನ್ ಮಾಡಿದ್ರೆ ಮಸಾಲೆ ದೋಸೆ ಬ್ಯಾಟರ್ ಹಾಗೆ ಸೆಟ್ ದೋಸೆ ಬ್ಯಾಟರ್ ಎಲ್ಲ ಮಾಡೋದು ಹೇಗೆ ಅಂತ ಸಿಗುತ್ತೆ. ಇದನ್ನ ತೆಳುವಾಗಿ ಹಾಕೋಬೇಕು ದೋಸೆನ. ನೋಡಿ ಈ ರೀತಿ ತೆಳುವಾಗಿ ಹಾಕೊಂಡು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಂಗ್ಸ್ ಸಿಜ್ವಾನ್ ಚಟ್ನಿ ಯೂಸ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು. ತುಪ್ಪ ಅಥವಾ ಬೆಣ್ಣೆ ಯಾವ್ದನ್ನಾದ್ರೂ ಹಾಕೊಳ್ಳಿ. ಎಣ್ಣೆ ಕೂಡ ಹಾಕೋಬಹುದು. ತುಪ್ಪ ಬೆಣ್ಣೆ ಎರಡೂ ಇಷ್ಟ ಇಲ್ಲ ಅಂದ್ರೆ ಎಣ್ಣೆ ಕೂಡ ಹಾಕೊಂಡು ಈ ಸಿಜ್ವಾನ್ ಚಟ್ನಿನ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. 1 ದೋಸೆಗೆ 1 ಟೀ ಸ್ಪೂನ್ ಚಟ್ನಿ ಸಾಕು. ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಎಕ್ಸ್ಟ್ರಾ ನೀವೇನು ಹಾಕೋದು ಬೇಕಾಗಿಲ್ಲ. ನಿಮಗೆಲ್ಲ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ಸಿಗುತ್ತೆ ಚಿಂಗ್ಸ್ ಸಿಜ್ವಾನ್ ಚಟ್ನಿ. ಈ ರೀತಿ ಸ್ಪ್ರೆಡ್ ಮಾಡಿ ಸಣ್ಣ ಉರಿನಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ, 1-2 ಟೀ ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಚೈನೀಸ್ ಟೇಸ್ಟೇ ಬೇಕಂದರೆ ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಅದನ್ನು 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ತುಂಬಾ ಚೆನ್ನಾಗಿರುತ್ತೆ. ಸಿಜ್ವಾನ್ ದೋಸೆನ ನೀವು ಚಟ್ನಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಜ್ವಾನ್ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. 5 ಇಡ್ಲಿ ತೊಗೊಂಡಿದ್ದೀನಿ, ಪೂರ್ತಿ ತಣ್ಣಗಾಗಿರೋದು. ಉಳ್ದಿರೋ ಇಡ್ಲಿ ಫ್ರೆಶ್ ಆಗಿ ಮಾಡಿರೋದೇನಲ್ಲ. ರವೆ ಇಡ್ಲಿನಲ್ಲಾನ ಮಾಡ್ಬೋದು, ಅಕ್ಕಿ ಇಡ್ಲಿನಲ್ಲಾನ ಮಾಡ್ಬೋದು. ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರಿಲ್ಲ, ಚಟ್ನಿ ಇಲ್ಲ, ಇಡ್ಲಿ ಉಳ್ದಿದೆ ಅಂದರೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು. ಸೊ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಒಂದು ಕಡಾಯಲ್ಲಿ ಬಿಸಿ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ 1-2 ಬೆಳ್ಳುಳ್ಳಿ ಹಾಗೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಚೈನೀಸ್ ರೆಸಿಪೀಸ್ ಮಾಡುವಾಗ ಯಾವುದೇ ಆಗಲಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಈ ರೀತಿ ಹುರ್ಕೊತಾನೆ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಒಂದು ಅರ್ಧ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಹುರ್ಕೊತಾನೆ ಈ ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಈ ರೀತಿ ಹುರ್ಕೊಳ್ಳಿ. ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಡ್ಲಿಗೆ ಚೆನ್ನಾಗಿ ಕೋಟ್ ಆಗಬೇಕು. ಇದಕ್ಕೆ ಚಿಂಗ್ಸ್ ಸಿಜ್ವಾನ್ ಚಟ್ನಿ ಹಾಕ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ 5 ಇಡ್ಲಿಗೆ ಒಂದು 4 ಟೀ ಸ್ಪೂನ್ ಅಷ್ಟು ಚಟ್ನಿ ಬೇಕಾಗುತ್ತೆ. ಚಟ್ನಿ ಹಾಕಿದ್ಮೇಲೂ ಅಷ್ಟೇ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಡ್ಲಿನ ಹಾಕೊಳ್ಳಿ. ಸಾಂಬಾರು ಚಟ್ನಿ ಏನು ಇಲ್ಲ ಅಂದರೆ ಈ ರೀತಿ ಸಿಂಪಲ್ ಆಗಿ ಇಡ್ಲಿಗೆ ಮಾಡ್ಕೋಬೋದು. ಉಳ್ದಿರೋ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ ಹೈ ಫ್ಲೇಮ್ನಲ್ಲೇ ಇಟ್ಟು ಜಸ್ಟ್ ಮಿಕ್ಸ್ ಮಾಡಿದ್ರಾಯ್ತು. ಇಡ್ಲಿಗೆ ಪೂರ್ತಿ ಮಸಾಲೆ ಎಲ್ಲ ಕೋಟ್ ಆದಮೇಲೆ ಬಿಸಿದೇನೆ ಸರ್ವ್ ಮಾಡ್ಕೊಳ್ಳಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಡ್ಲಿ ಮಂಚೂರಿ ಅಂತ ಎಲ್ಲ ಹೇಳ್ಕೊಂಡು ತಿಂತಾರೆ. ಚೆನ್ನಾಗಿರುತ್ತೆ, ಯಾರು ಬೇಕಿದ್ರೂ ತಿನ್ಬೋದು. ಇದಕ್ಕೇನು ಎಕ್ಸ್ಟ್ರಾ ಸಾಲ್ಟ್ ಆಗಲಿ ಖಾರ ಆಗಲಿ ಏನೂ ಹಾಕೋದು ಬೇಕಿಲ್ಲ. ಚಟ್ನಿಲೇ ಎಲ್ಲ ಇರುತ್ತೆ. ನೋಡಿ ಈ ರೀತಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಸರ್ವ್ ಮಾಡಿದ್ರೆ ಸಿಜ್ವಾನ್ ಇಡ್ಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ಸಿಜ್ವಾನ್ ಉತ್ತಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1-2 ಟೀ ಸ್ಪೂನ್ ಅಷ್ಟು, ಹಾಗೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಒಂದು ಅರ್ಧ, ಕ್ಯಾಪ್ಸಿಕಮ್ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಚಿಂಗ್ಸ್ ಸಿಜ್ವಾನ್ ಚಟ್ನಿ ಇದು 4 ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಸೊ ಎಲ್ಲದನ್ನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ಎಲ್ಲದನ್ನೂ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಟೊಮೆಟೊನ ಒಳಗಡೆ ಬೀಜ ಇರುತ್ತಲ್ಲ ಅದೆಲ್ಲ ತೆಗೆದು ಮೇಲ್ಗಡೆದು ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಇದನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ಚಟ್ನಿ ಹಾಕೊಳ್ಳಿ. ಈ ರೀತಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಿಂಗ್ ಸಿಜ್ವಾನ್ ಚಟ್ನಿ 4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಖಾರ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಈ ಕ್ವಾಂಟಿಟಿಗೆ 4 ಟೀ ಸ್ಪೂನ್ ಬೇಕಾಗುತ್ತೆ ಚಟ್ನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದೋಸೆ ತವನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕು. ನೀವು ಪ್ರತಿ ಸಲ ದೋಸೆ ಹಾಕುವಾಗೂ ಅಷ್ಟೇ ಅಂಚಿನಲ್ಲಿ ಎಣ್ಣೆ ಎಲ್ಲ ಅಂಶ ಉಳಿದಿದ್ರೆ ಪ್ಯಾಚ್ ಥರ ಆಗುತ್ತೆ. ಸೊ ನೀರು ಎಣ್ಣೆ ಹಾಕಿ ಕ್ಲೀನ್ ಮಾಡಿಕೊಂಡು ನೋಡಿ ಸ್ವಲ್ಪ ಪೂರ್ತಿ ತೆಳುವಾಗಿ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿ ಈ ರೀತಿ ದೋಸೆ ಹಾಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ. ತುಪ್ಪ ಬೆಣ್ಣೆ ಯಾವ್ದನ್ನಾದ್ರೂ ಹಾಕಿ ಒಂದು 4 ಟೀ ಸ್ಪೂನ್ನಷ್ಟು ಇದನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ನೀವೇನು ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿನಲ್ಲಿ. ಒಂದು ಅರ್ಧ ನಿಮಿಷ ಬೇಯಿಸಿದ್ಮೇಲೆ
ಒಂದು ಸ್ಪ್ಯಾಚುಲ ತಗೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ದೋಸೆ ಬ್ಯಾಟರ್ಗೆ ಹಿಡಿಯುತ್ತೆ, ನೀಟಾಗಿ ಹಿಡಿಯುತ್ತೆ ಉತ್ತಪ್ಪಗೆ, ಎಲ್ಲೂ ಉದುರೋಗಲ್ಲ ನೋಡಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಕುಕ್ ಮಾಡಿಕೊಂಡು ತಿರುವು ಹಾಕಿ ಬೇಯಿಸ್ಕೊಳ್ಳಿ. ಎರಡೂ ಸೈಡು ಬೇಯಿಸ್ಬೇಕು. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತೀವಲ್ಲ, ಎರಡೂ ಸೈಡು ಈ ರೀತಿ ಬೇಯಿಸ್ಕೊಳ್ಳಿ. ಒಂದು ಅರ್ಧ ನಿಮಿಷ ಬೇಯಿಸಿದ್ರು ಸಾಕು, ತುಂಬಾ ರುಚಿಯಾಗಿರುತ್ತೆ. ದೋಸೆ ಹಿಟ್ಟೇನ ಮಿಕ್ದಾಗ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡು ನೋಡಿ. ಈ ಚಟ್ನಿ ಬಾಟಲಲ್ಲ, ಸ್ಯಾಚೆಟಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಎರಡೂ ಸೈಡು ಬೇಯಿಸಿದ್ರೆ ಸಿಜ್ವಾನ್ ಉತ್ತಪ್ಪ ರೆಡಿ ಆಗುತ್ತೆ. ಸೊ ಈ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.